ಮುಂದೆ ಹೋಗ್ತಾ ಇದ್ದ ಲಾರಿಗೆ ಇನೋವಾ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ 35 ವರ್ಷದ ಮಹಿಳೆ ನಂದಿನಿ ದುರ್ಮರಣ ಹೊಂದಿದ್ದಾರೆ. ಲಾರಿಗೆ ಇನೋವಾ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಸ್ಥಳದಲ್ಲೇ ನಂದಿನಿ ಮೃತಪಟ್ಟಿದ್ದಾರೆ. ಗುಡಿಬಂಡೆ ತಾಲೂಕಿನ ಬೀಜಗಾನಹಳ್ಳಿ ಕ್ರಾಸ್ ಬಳಿ ಆಗಿರುವಂತಹ ಅಪಘಾತ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಬೀಜಗಾನಹಳ್ಳಿದು 6 ಜನರಿಗೆ ಗಾಯವಾಗಿದ್ದು ಗಾಯಾಳುಗಳನ್ನು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಂತ್ರಾಲಯದಿಂದ ಇವರು ವಾಪಸ್ ಆಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ. ಮುಂದೆ ಲಾರಿ ಹೋಗ್ತಾ ಇತ್ತು. ಹಿಂಬದಿಯಿಂದ ಹೋಗ್ತಾ ಇದ್ದಂತಹ ಇನೋವಾ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಆದಂತಹ ಅವಘಡ. ನೀವೇನ್ ನೋಡ್ತಾ ಇದ್ರಿ ಫೋಟೋಗಳನ್ನ, ಒಂದು ಭಾಗದಲ್ಲಿ ಯಾವ ರೀತಿ ನುಜ್ಜುಗುಜ್ಜಾಗಿದೆ, ಲಾರಿಗೆ ಡಿಕ್ಕಿ ಹೊಡೆದಂತಹ ಇನೋವಾ ಯಾವ ರೀತಿ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಅದರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಮೃತ ನಂದಿನಿ, 35 ವರ್ಷದ ನಂದಿನಿ ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನೂ 6 ಜನರಿಗೆ ಗಾಯಗಳಾಗಿದೆ. ಸದ್ಯ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರೆಲ್ಲರೂ ಕೂಡ ಮಂತ್ರಾಲಯದಿಂದ ವಾಪಸ್ ಆಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಯಾವ ಕಾರಣದಿಂದಾಗಿ ಆಯಿತು? ಚಾಲಕನ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಆಯ್ತಾ? ಏಕೆಂದರೆ ಮುಂದೆ ಲಾರಿ ಹೋಗ್ತಾ ಇತ್ತು, ಹಿಂಬದಿಯಿಂದ ಹೊಡೆದಿದ್ದಾರೆ, ಅಥವಾ ನಿಂತಿರೋ ಲಾರಿಗೆ ಗುದ್ದಿರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ.